ಅರಸಿಯ ಐದೆತನಕ್ಕೆ ನಮ್ಮೈವರ ನಿಜಾಯುಷ್ಯಕ್ಕೆ ರಾಜ್ಯದ ಸಿರಿಯ ಸೊಂಪಿಗೆ ನಿಮ್ಮ ಮಗನೀ ಕೃಷ್ಣ ಹೊಣೆ ನಮಗೆ ನಮಗೆ ಸುರರು ಸರಿಯಿಲ್ಲ ಯಮಗೆ ಮಿಕ್ಕಿನ ನರರು ಗಣ್ಯವೇ ಮಾವ ಮಾವ ನಮ್ಮೈವರ ನಿಜಾಯುಷ್ಯಕ್ಕೆ ಅರಸಿಯ ಐದೆತನಕ್ಕೆ ರಾಜ್ಯದ ಸಿರಿಯ ಸೊಂಪಿಗೆ ನಮಗೆ ನಿಮ್ಮ ಮಗನೀ ಕೃಷ್ಣ ಹೊಣೆ ಕೇಳು ಕೇಳೆಂದು ಅರಸ ವಸುದೇವನನು ಮಧುರೋಕ್ತಿಯಲಿ ಮನ್ನಿಸಿದ. ಇದು ವಿರಾಟ ಪರ್ವದ 10ನೇ ಸಂಧಿಯ 61ನೇ ಪದ್ಯ. ಈ ಹಿಂದಿನ ಪದ್ಯಗಳನ್ನು ನಾವು ನೋಡಿದ್ದೇವೆ. ಕವಿ ಯಾವ ರೀತಿ ಕೃಷ್ಣನ ಈ ಅಭಿಮನ್ಯುವಿನ ವಿವಾಹಕ್ಕೆ ಬಂದಿದ್ದನ್ನು ವರ್ಣಿಸಿದ್ದಾನೆ. ಅಭಿಮನ್ಯುವಿನ ವಿವಾಹಕ್ಕೆ ಬಂದರೂ ಕೃಷ್ಣನ ಬರ್ತಾನೆ. ಕೃಷ್ಣನ ಜೊತೆ ವಸುದೇವನು ಬಂದಿರ್ತಾನೆ. ಆ ವಸುದೇವ ಹೇಳ್ತಾನೆ, ನೋಡಪ್ಪ, ನಿಮ್ಮ ದ್ರೌಪದಿಯ ಮುತ್ತೈದೆತನದಿಂದ ನೀವೆಲ್ಲರೂ ಕಷ್ಟ ಕಾರ್ಪಣ್ಯಗಳನ್ನು ಮುಂದುವರೆದು ಅಲ್ಲಿಂದ ದಾಟಿ ಕಷ್ಟ ಕಾರ್ಪಣ್ಯಗಳನ್ನು ದಾಟಿ ಈ ನಮ್ಮ ಮನುಷ್ಯರ ಲೋಕಕ್ಕೆ ಬಂದಿದ್ದೀರಿ. ಭಾಳ ಸಂತೋಷ ಆಗ್ತಿದೆಯಪ್ಪ ನನಗೆ ಅಂತ ಹೇಳ್ತಾನೆ. ಆಗ ಧರ್ಮರಾಯ ಹೇಳ್ತಾನೆ, ಸ್ವಾಮಿ, ದ್ರೌಪದಿಯ ಮುತ್ತೈದೆತನಕ್ಕಾಗಲಿ ನಮ್ಮ ಐವರ ಆಯುಷ್ಯಕ್ಕಾಗಲಿ ಅಥವಾ ಈ ರಾಜ್ಯದ ಸಂಪತ್ತಿಗೆ ಆಗಲಿ ಎಲ್ಲಕ್ಕೂ ಕೂಡ ನಿಮ್ಮ ಮಗನಾದಂಥ ಶ್ರೀಕೃಷ್ಣನೇ ಜವಾಬ್ದಾರನಾಗಿದ್ದಾನೆ. ಅವನಿಲ್ಲದೆ ಹೋಗಿದ್ದರೆ ನಮಗಿದ್ಯಾವುದೂ ಆಗ್ತಾ ಇರಲಿಲ್ಲ. ಶ್ರೀಕೃಷ್ಣ ಕೃಪೆಯಿಂದನೇ ನಮಗಿದೆಲ್ಲ ಸಿಕ್ಕಿದೆ. ಅವನ ಸಹಾಯದಿಂದ ನಮಗೆ ದೇವತೆಗಳು ಕೂಡ ಅದಕ್ಕೆ ಸಮನಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಅವನು ನಮ್ಮನ್ನು ಪ್ರತಿಯೊಂದು ಘಟ್ಟದಲ್ಲೂ ನಮ್ಮನ್ನು ರಕ್ಷಣೆ ಮಾಡಿಕೊಂಡು ಬಂದಿರ್ತಾನೆ. ಹೇಗೆ ಅರಸಿ ಐದೆತನಕ್ಕೆ ನಮ್ಮೈವರ ನಿಜ ಆಯುಷ್ಯಕ್ಕೆ ರಾಜ್ಯದ ಸಿರಿಯ ಸೊಂಪಿಗೆ ನಿಮ್ಮ ಮಗನೀ ಕೃಷ್ಣ ಹೊಣೆ ನಮಗೆ ಸುರರು ಸರಿಯಿಲ್ಲಮಗೆ ಮಿಕ್ಕಿನ ನರರು ಗಣ್ಯವೇ. ದೇವರಿಗೆ ಇವನು ಸಮನಲ್ಲ ಅಂತ ಹೇಳಿದ್ಮೇಲೆ ಉಳಿದವರು ಏನು ಲೆಕ್ಕ ಸ್ವಾಮಿ? ಈ ವಸುದೇವನಿಗೆ ಹೇಳ್ತಾನೆ ಧರ್ಮರಾಯ, ಎಲ್ಲದಕ್ಕೂ ಕಾರಣ ನಿಮ್ಮ ಮಗ ಕೃಷ್ಣ. ಈ ಶ್ರೀಕೃಷ್ಣ ಪರಮಾತ್ಮ ಇಲ್ಲೇ ಹೋಗಿದ್ದರೆ ನಮಗೆ ಯಾವುದೇ ರೀತಿಯಾದ ಗೆಲುವು ಸಿಗ್ತಾ ಇರಲಿಲ್ಲ. ಎಲ್ಲ ಗೆಲುವಿಗೂ ನಮ್ಮ ಒಂದು ಇವತ್ತಿನ ಸಂಪತ್ತಿಗೂ ದ್ರೌಪದಿಯ ಮುತ್ತೈದೆತನಕ್ಕೂ ನಮ್ಮ ಐವರ ಆಯುಷ್ಯ ವೃದ್ಧಿಗೂ ಕೂಡ ಶ್ರೀಕೃಷ್ಣನೇ ಕಾರಣನಾಗಿದ್ದಾನೆ. ನಮಗಿನ್ನೇನು ಅದು ಅವನಿದ್ದು ಬಿಟ್ಟರೆ ಸಾಕು, ಖುಷಿ ಆಯ್ತು ನಮ್ಮ ಜೊತೆ, ಇನ್ನೇನು ನಮಗೆ ಬೇಕಾಗಿಲ್ಲ ಪ್ರಪಂಚದಲ್ಲಿ ಅಂತ ಧರ್ಮರಾಯ ವಸುದೇವನಿಗೆ ಹೇಳ್ತಾನೆ. ತಂದೆ ಬೇಡೆ ಮಗವ್ವೆ ಬೇಡೆ ಮಗಿಂದು ಮುಖಿಯರ ನೊಲ್ಲೆ ವಾವ್ ಮನಸಂದು ಮೆಚ್ಚಿಹೆವೆಮ್ಮ ಭಕ್ತರಿಗೆಂಬ ನನವರತ. ತಂದೆ ಬೇಡ ಎಮಗೆ ಅವ್ವೆ ಬೇಡ, ಎಮಗೆ ಇಂದು ಮುಖಿಯರನು ಒಲ್ಲೆವೋ ಆ ಮನಸಂದು ಮೆಚ್ಚಿಹೆವು ಎಮ್ಮ ಭಕ್ತರಿಗೆ ಅನವರತ. ನೊಂದೆನೆಂಬನು ತನ್ನವರು ಮನನೊಂದರಾದೊಡೆ ನೊಂದೆನೆಂಬನು ತನ್ನವರ ಸುಖವಿಂದು ತನ್ನದೂ
ತನ್ನವರು ಮನನೊಂದರಾದೊಡೆನೊಂದೆನೆಂಬನು ತನ್ನವರ ಸುಖವಿಂದು ತನ್ನದದು ಎಂಬುದೇ ಸಿರಿ ಕೃಷ್ಣ ಮತವು ಎಂದ. ಇದು ವಿರಾಟ ಪರ್ವದ 10ನೇ ಸಂಧಿಯ 62ನೇ ಪದ್ಯ. ಹಿಂದಿನ ಪದ್ಯದಲ್ಲಿ ಧರ್ಮರಾಯ ಹೇಳ್ತಾನೆ ವಸುದೇವನಿಗೆ, ನಮ್ಮ ದ್ರೌಪದಿಯ ಮುತ್ತೈದತನಕ್ಕಾಗಲಿ, ನಮ್ಮ ಆಯುಷ್ಯಕ್ಕಾಗಲಿ, ನಮ್ಮ ಸಂಪತ್ತಿಗಾಗಲಿ ಎಲ್ಲದಕ್ಕೂ ನಿಮ್ಮ ಮಗನಾದ ಶ್ರೀಕೃಷ್ಣನೇ ಹೊಣೆಗಾರ. ಅವನ ಸಹಾಯ ಇಲ್ಲದೆ ಹೋಗಿದ್ರೆ ನಾವು ಯಾರಿಗೂ ಏನೂ ಸಿಗ್ತಾ ಇರಲಿಲ್ಲ ಅಂತ. ಅದಕ್ಕೆ ವಸುದೇವ ಹೇಳ್ತಾನೆ, ಹೌದಪ್ಪ, ನಮ್ಮ ಕೃಷ್ಣ ಯಾವಾಗಲೂ ಹೇಳ್ತಿರ್ತಾನೆ ಏನಂತ, ತಂದೆ ಬೇಡೆಮಗವ್ವೆ ಬೇಡೆಮಗಿಂದು ಮುಖಿಯರ ನೊಲ್ಲೆವಾವು ಮನಸಂದು ಮೆಚ್ಚಿಹೆವೆಮ್ಮ ಭಕ್ತರಿಗೆಂಬನನವರತ. ಅನವರತವು ಅಂದರೆ ಪ್ರತಿಯೊಂದು ಕಾಲಕ್ಕೂ ಯಾವಾಗಲೂ ಕೂಡ ನನ್ನ ಭಕ್ತರನ್ನು ನಾನು ಮನಸಾರೆ ಮೆಚ್ಚಿಕೊಂಡಿದ್ದೇನೆ. ನನಗೆ ತಂದೆ ಬೇಡ, ತಾಯಿ ಬೇಡ, ಪತ್ನಿಯರು ಬೇಡ ಅಂತ ಹೇಳ್ತಾ ಇರ್ತಾನೆ. ನನ್ನವರು ಸ್ವಲ್ಪ ನೊಂದರೂ ಕೂಡ ನನಗೆ ನೋವಾಗುತ್ತೆ. ನೊಂದೆನೆಂಬನು ತನ್ನವರು ಮನನೊಂದರಾದೊಡೆ ತನ್ನವರ ಸುಖವೆಂದು ತನ್ನದೆಂಬುದೇ ಶ್ರೀಕೃಷ್ಣ ಮತವೆಂದ. ಅಂದರೆ ಶ್ರೀಕೃಷ್ಣ ಯೋಚನಾ ಲಹರಿ ಹೇಗಿದೆಯಪ್ಪ ಅಂದರೆ, ನನ್ನ ನಂಬಿದವರಿಗೆ ನೋವಾದರೆ ನನಗೂ ನೋವಾದ ಹಾಗೆ. ಆದ್ದರಿಂದ ನನಗೆ ನನ್ನವರೇ ಮುಖ್ಯ ಅಂತ ಹೇಳ್ತಾನೆ. ನೋಡಿ, ಇದರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿಯಾಗಿ ನಾವು ಹೇಳ್ತೇವೆ ಭಕ್ತ ಪರಾಧೀನ ಅಂತ. ಶ್ರೀಕೃಷ್ಣ ನಿಜವಾಗ್ಲೂ ಭಕ್ತ ಪರಾಧೀನ. ಅದನ್ನು ವಸುದೇವ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಅದನ್ನು